ಪರಿಕಲ್ಪನೆ: ಒಂದು ಸುಂದರ ಹಳ್ಳಿ, ಅದರಲ್ಲಿ ಅಪ್ರತಿಮ ತಂತ್ರಜ್ಞಾನದ ಗುಹಾ ಮತ್ತು ಅದನ್ನು ಸಂಶೋಧಿಸುವ ಬಾಲಕನ ಕತೆ. ಸುಂದರವಾದ ಹಳ್ಳಿ ಕಂದಂಬ. ಅಲ್ಲಿನ ಹಸಿರು ಹೊಲಗಳು, ತಂಪಾದ ಗಾಳಿ, ಹಕ್ಕಿಗಳ ಕಿಚ್ಚಲು ಎಲ್ಲವೂ ಸ್ವರ್ಗದಂತೆ. ಆದರೆ ಹಳ್ಳಿಯ ಪಕ್ಕದ ಅರಣ್ಯದಲ್ಲಿ ಇರುವ ಗುಹೆಯ ಬಗ್ಗೆ ಊರವರು ಹೆದರಿಕೊಂಡಿದ್ದರು. ಅದರಲ್ಲಿ ಮಂತ್ರಶಕ್ತಿ ಇದೆಯೇ ಎಂದು ಹಿರಿಯರು ಹೇಳುತ್ತಿದ್ದರು. ಆದರೆ ಹಳ್ಳಿಯ ಕುತೂಹಲಭರಿತ ಬಾಲಕ ಆದಿತ್ಯ ಆ ಗುಹೆಯ ರಹಸ್ಯವನ್ನು ತಿಳಿಯಲು ಉತ್ಸುಕನಾಗಿದ್ದ. ಒಂದು ದಿನ ತನ್ನ ಗೆಳೆಯ ಚಿನ್ನನ ಜೊತೆಗೂಡಿ ಗುಹೆಯ ಒಳಗೆ ಹೋಗಲು ತೀರ್ಮಾನಿಸಿದ. ಗುಹೆಯ ಒಳಗೆ ಪಸಿರಾದ ಬೆಳಕು, ಗೋಡೆಯ ಮೇಲೆ ಮೂಡುವ ವಿಚಿತ್ರ ನಕ್ಷತ್ರಗಳು, ಆಗೋದು ಏನು? ಆದಿತ್ಯ ಕುತೂಹಲದಿಂದ ಮುಂದುವರಿದ. ಹಠಾತ್ ಗೋಡೆಯ ಮೇಲೆ ಕೈಯಿಟ್ಟು ನೋಡುವಷ್ಟರಲ್ಲಿ ಒಂದು ಬೃಹತ್ ದ್ವಾರ ತೆರೆದುಬಿಟ್ಟಿತು. ಚಿನ್ನ, ಇದನ್ನು ನೋಡಿ ಎಂದು ಕೂಗಿದನು. ಅವರಿಬ್ಬರೂ ಒಳಗೆ ಹೋಗಿ ನೋಡಿದಾಗ ಅದು ಎಂತಹ ತಂತ್ರಜ್ಞಾನದಿಂದ ಕೂಡಿದ ಮಹಾಗುಹೆಯೆಂದು ಅರ್ಥವಾಯಿತು. ಅಲ್ಲಿ ಹಗಲು ರಾತ್ರಿ ನಿರ್ಬಂಧವಿಲ್ಲದಂತೆ ಪ್ರಕಾಶಮಾನ ವಾತಾವರಣ, ಆಕಾಶದಲ್ಲಿ ತೇಲುತ್ತಿರುವ ಕಚ್ಚಾ ಮಾದರಿಗಳು, ಸ್ವಚ್ಛತೆ ಮತ್ತು ಅದ್ಭುತ ಯಂತ್ರಗಳು. ಅವರ ಮುಂದೆ ಹಠಾತ್ ಒಂದು ತ್ರಿವಿಮಾನ 3D ಹಾಲೋಗ್ರಾಮ್ ಕಾಣಿಸಿಕೊಂಡಿತು. ಅದರಲ್ಲಿ ಮುನಿಯಪ್ಪನ ದಂತಕತೆ. ಇದು ಎಷ್ಟು ಹಿಂದಿನ ತಂತ್ರಜ್ಞಾನವೋ! ಮುನಿಯಪ್ಪ ಎಂಬ ವಿದ್ವಾಂಸ ಈ ತಂತ್ರಜ್ಞಾನವನ್ನು ಹುಟ್ಟುಹಾಕಿ ಜನತೆಗೆ ಉಪಯೋಗಕ್ಕೆ ಕೊಡಬೇಕಾಗಿತ್ತು. ಆದರೆ ಜನರು ಅಂಜಿದ ಕಾರಣ ಇದನ್ನು ಗುಹೆಯೊಳಗೆ ಗುಪ್ತವಾಗಿಟ್ಟಿದ್ದ. ಆದಿತ್ಯನಿಗೆ ಅರ್ಥವಾಯಿತು, ಇದು ಮಾಯ ಅಥವಾ ಮಾಟಮಂತ್ರವಲ್ಲ, ವೈಜ್ಞಾನಿಕ ಆವಿಷ್ಕಾರ. ಅದೀಗ ಅವರು ಇದನ್ನು ಹಳ್ಳಿಗೆ ಹೇಗೆ ತಲುಪಿಸುವುದು? ಜನರು ಅಂಜದೆ ಇದರ ಉಪಯೋಗವನ್ನು ಹೇಗೆ ಅರ್ಥಮಾಡಿಸಬೇಕು? ಆದಿತ್ಯ ತಕ್ಷಣ ತನ್ನ ತಾಯಿಗೆ ಎಲ್ಲವನ್ನೂ ಹೇಳಲು ಹಳ್ಳಿಗೆ ಹಿಂತಿರುಗಿದ. ಆದಿತ್ಯನ ತಾಯಿ ಹಳ್ಳಿ ಮುಖ್ಯಸ್ಥನ ಬಳಿ ಹೋದರು. ಮುಂಚಿನ ಭಯಬೇಡ, ಈಗ ನಮಗೆ ಹೊಸತನ್ನು ಅರಿತುಕೊಳ್ಳುವ ಸಮಯ. ಹಂತ ಹಂತವಾಗಿ ಕಂದಂಬ ಹಳ್ಳಿ ಈ ಪ್ರಾಚೀನ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಂಡಿತು. ಅವರು ಇದನ್ನು ಕೃಷಿಯಲ್ಲಿ, ವೈದ್ಯಕೀಯದಲ್ಲಿ ಬಳಸಲು ಪ್ರಾರಂಭಿಸಿದರು. ಇದೀಗ ಕಂದಂಬ ಮಾತ್ರ ಹಳ್ಳಿ ಅಲ್ಲ, ಅದು ಜ್ಞಾನ ಮತ್ತು ಪ್ರಗತಿಯ ಹೊಸ ಯುಗವನ್ನು ಮುನ್ನಡೆಸಿದ ಮೊದಲ ಗ್ರಾಮ. ಪಾಠ: ಭಯವನ್ನು ತೊರೆದು ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಪ್ರಗತಿಯ ಹೊಸ ದಾರಿ ತೆರೆದುಕೊಳ್ಳುತ್ತದೆ.